ಜೈ ಶ್ರೀ ಗುರುದೇವ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ವಾರಿಧಿ ಅಂತ. ನಾನು ಆಬ್ಸ್ಟೆಟಿಕ್ ಆ್ಯಂಡ್ ಗೈನಕಾಲಜಿ ಡಿಪಾರ್ಟ್ಮೆಂಟ್ ಆದಿಚುಂಚನಗಿರಿ ಆಸ್ಪತ್ರೆ BG ನಗರದಲ್ಲಿ ಕೆಲಸ ಮಾಡ್ತಿದ್ದೆ. ಇವತ್ತು ನಾವು ಮಾತಾಡ್ತಿರೋದು PCO ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಬಗ್ಗೆ. ಇದು ಒಂದು ರೋಗ ತುಂಬ ಕಾಮನ್ ಆಗಿದೆ ಈಗ ಮಹಿಳೆಯರಿಗೆ, ದಟ್ಟು ರಿಪ್ರೊಡಕ್ಟಿವ್ ಏಜ್ ಮಹಿಳೆಯರಿಗೆ ತುಂಬಾ ಕಾಮನ್. ಅದರಲ್ಲಿ ಒಂದು ಮಹಿಳೆಗೆ ಈ ರೋಗ ಇರುವಂಥ ಚಾನ್ಸಸ್ ಇದೆ. ಆದರೆ 60-70% ಮಹಿಳೆಯರಿಗೆ ಈ ರೋಗದಿಂದ ಬಳಲ್ತಾ ಇದ್ದೀವಿ ಅಂತ ಅರಿವೇ ಇರೋದಿಲ್ಲ. ಸೊ ಈ ರೋಗದಲ್ಲಿ ಏನೇನು ಸಿಂಪ್ಟಮ್ಸ್ ಇರುತ್ತೆ? ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂದರೆ ಏನೇನು ಸೂಚನೆಯಿಂದ ಬರಬಹುದು ಪೇಷಂಟ್ಸ್ ನಮಗೆ? ಮುಟ್ಟು ತಿಂಗಳ ಕರೆಕ್ಟಾಗಿ ಆಗದೆ ಇರುವಂಥದ್ದು, 2 ತಿಂಗಳಿಗೆ ಒಂದ್ಸತಿ, 3 ತಿಂಗಳಿಗೆ ಒಂದ್ಸತಿ ಮುಟ್ಟಾಗುವಂಥದ್ದು, ಮುಟ್ಟಾದರೆ 10-15 ದಿನ ಕಂಟಿನ್ಯೂಸ್ ಆಗಿ ಬ್ಲೀಡ್ ಆಗುವಂಥದ್ದು, ಅಥವಾ ಬರೀ 1-2 ದಿನಕ್ಕೆ ಸ್ಟಾಪ್ ಆಗೋವಂಥದ್ದು, ಈ ಥರ ಮುಟ್ಟಿನ ಸಮಸ್ಯೆಯಿಂದ ಬರಬಹುದು. ಇದ್ರ ಜೊತೆಗೆ ಅವರಿಗೆ ತೂಕ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ, ಮುಖದಲ್ಲಿ ಮೈ ಮೇಲೆ ಜಾಸ್ತಿ ಕೂದಲು ಬರೋಂಥ ಚಾನ್ಸಸ್ ಇರುತ್ತೆ, ಮುಖದಲ್ಲಿ ಮೊಡವೆಗಳು ಜಾಸ್ತಿ ಆಗೋಂಥ ಚಾನ್ಸಸ್ ಇರುತ್ತೆ. ಈ ಸಿಂಪ್ಟಮ್ಸಿಂದ ನಮಗೆ ಪೇಷಂಟ್ಸ್ ಬರ್ತಾರೆ. ಅದ್ರ ಜೊತೆಗೆ ಮದುವೆ ಆಗಿರೋರಿಗೆ ಮಕ್ಕಳು ಮಾಡ್ಕೊಳ್ಳೋದ್ರಲ್ಲಿ ತೊಂದರೆ ಇರುತ್ತೆ, ಇನ್ಫರ್ಟಿಲಿಟಿ. ಈ ಸಿಂಪ್ಟಮಿಂದನೂ ನಮ್ಮಲ್ಲಿ ಬರಬಹುದು. ಬರೀ ಇಷ್ಟೇ ಅಲ್ಲ, ಈ PCO ಇರೋದ್ರಿಂದ ಮುಂದೆ ಅವರಿಗೆ ಸಕ್ಕರೆ ಕಾಯಿಲೆ ಬೇಗ ಬರುವಂಥ ಚಾನ್ಸಸ್ ಇರುತ್ತೆ, BP ಕಾಯಿಲೆ ಬೇಗ ಬರುವಂಥ ಚಾನ್ಸಸ್ ಇರುತ್ತೆ, ಮತ್ತು ಹೃದಯದ ಸಮಸ್ಯೆ ಬೇಗ ಬರುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಇದನ್ನು ನಾವು ಬೇಗನೆ ಕಂಡಿಡ್ಕೊಂಡು ಟ್ರೀಟ್ ಮಾಡುವಂಥದ್ದು ಬೆಟರ್. ಈಗ ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಏನಕ್ಕೆ ತುಂಬ ಜಾಸ್ತಿ ಆಗಿದೆ? ನಮ್ಮ ಈಗಿನ ಲೈಫ್ ಸ್ಟೈಲ್ ನೋಡಿದ್ರೆ, ಈಗಿನ ಲೈಫ್ ಸ್ಟೈಲ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಏನು ಹೇಳ್ತೀವಿ, ಯಾರು ಕೆಲಸ ಜಾಸ್ತಿ ಮಾಡೋದಿಲ್ಲ, ಎಕ್ಸಸೈಸ್ ಮಾಡಲ್ಲ, ನಿದ್ದೆ ಸರಿಯಾಗಿ ಆಗೋದಿಲ್ಲ, ಸ್ಟ್ರೆಸ್ ಇರುತ್ತೆ. ಸೊ ಇವೆಲ್ಲ ಫ್ಯಾಕ್ಟರ್ಸಿಂದ ನಮಗೆ ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಅಂತ ಆಗುವಂಥ ಚಾನ್ಸಸ್ ಇರುತ್ತೆ. ಇದಕ್ಕೆ ಟ್ರೀಟ್ಮೆಂಟ್ ಬಂದು ಏನು? ನಮ್ಮಲ್ಲಿ ಬರುವಂಥ ಪೇಷಂಟ್ಸ್ ಯೂಶಲಿ ಮದುವೆ ಆಗಿ 1-2-3 ವರ್ಷ ಆಗಿ ಮಕ್ಕಳಾಗಿಲ್ಲ ಅಂತ ಬರ್ತಾರೆ. ಆವಾಗ ಅವರಿಗೆ ಗೊತ್ತಾಗುತ್ತೆ ಅವರಿಗೆ ಪಾಲಿಸಿಸ್ಟಿಕ್ ಓವರಿ ಇದೆ ಅಂತ. ಬಟ್ ಈ ಥರ ಸಿಂಪ್ಟಮ್ಸ್ ಅವರಿಗೆ ಮೊದಲೇ ಇರೋದ್ರಿಂದ ಅವ್ರು ಮೊದಲೇ ಬಂದು ತೋರಿಸ್ಕೊಂಡಿದ್ದಿದ್ರೆ ಆವಾಗ್ಲಿಂದನೇ ಅವರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬಹುದಿತ್ತು. ನಮಗೆ ಮೊದಲು ಮುಟ್ಟಾದಾಗ 3-4 ವರ್ಷ ಮುಟ್ಟು ಸರಿಗೆ ಆಗ್ತಾ ಇಲ್ಲ, ಈಗ 12-15 ವರ್ಷದ ಮಕ್ಕಳುಗಳು ಬರ್ತಾರೆ. ಅದು 2-3 ವರ್ಷ ವೆಯ್ಟ್ ಮಾಡ್ಬೋದು ಮುಟ್ಟು ಕರೆಕ್ಟಾಗಿ ಆಗಲಿಕ್ಕೆ. ಅದಾದ್ಮೇಲಿಂದ ಮುಟ್ಟು ಕರೆಕ್ಟಾಗಿ ಆಗ್ತಾ ಇಲ್ಲ ಅಂತಂದರೆ ಅದಕ್ಕೆ ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ಕೊಡಬಹುದು, ಮತ್ತು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂತ ಏನಂತ ಹೇಳ್ತೀವಿ ಈಗ. ಸೊ ಊಟದಲ್ಲಿ ಜಂಕ್ ಐಟಮ್ಸ್ ಏನೇನಿರುತ್ತೆ ಅದು ಕಡಿಮೆ ಮಾಡಬೇಕಾಗಿ ಬರುತ್ತೆ, ಮತ್ತು ಪ್ರೋಟೀನ್ ಅಂಶ ಜಾಸ್ತಿ ಮಾಡಬೇಕಾಗಿ ಬರುತ್ತೆ, ಮತ್ತು ಯೋಗ, ಎಕ್ಸಸೈಸ್ ಎಲ್ಲದನ್ನು ಅಳವಡಿಸ್ಕೊಳ್ಬೇಕಾಗಿ ಬರುತ್ತೆ, ನಿದ್ದೆನೂ ಚೆನ್ನಾಗಿ ಮಾಡಬೇಕಾಗಿ ಬರುತ್ತೆ, ಮತ್ತು ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕಾಗಿ ಬರುತ್ತೆ. ಇದು ಬಿಟ್ಟು ಮಕ್ಕಳಾಗಿಲ್ಲ ಅಂತ ಬರ್ತಾರಲ್ಲ, ಅಂಥವರಿಗೆ ನಾವು ಅಂಡಾಶಯದಲ್ಲಿ ಮೊಟ್ಟೆ ರಿಲೀಸ್ ಆಗೋವಂಥ ಮಾತ್ರೆಗಳು ಕೊಡ್ತೀವಿ. ಸೊ ಅದು ಇನ್ಫರ್ಟಿಲಿಟಿ ಏನಿದೆ ಆ ಟ್ರೀಟ್ಮೆಂಟು ನಮ್ಮಲ್ಲಿ ತುಂಬ ಚೆನ್ನಾಗಿದೆ. ಅವರು ಬಂದಾಗ ಫಸ್ಟ್ ನಾವು ಸ್ಕ್ಯಾನ್ ಮಾಡಿಕೊಂಡು ಹಾರ್ಮೋನ್ ಟೆಸ್ಟ್ ಎಲ್ಲ ಮಾಡಿಸಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸಿ, ಹಸ್ಬೆಂಡು ಏನಾದ್ರು ತೊಂದರೆ ಇದೆಯಾ ಅಂತ ನೋಡಿ 15 ದಿನಕ್ಕೆ ಒಂದು ಸ್ಕ್ಯಾನ್ ಮಾಡಬೇಕಾಗಿ ಬರುತ್ತೆ, ಮತ್ತು ಇಂಜೆಕ್ಷನ್ಸ್ ಕೊಡಬೇಕಾಗಿ ಬರುತ್ತೆ. ಆ ಸೌಲಭ್ಯ ಎಲ್ಲ ನಮ್ಮಲ್ಲಿ ಇದೆ. ಸೊ ಅಷ್ಟಾಗಿನೂ ಆಗಿಲ್ಲ, ಮಕ್ಕಳಾಗಿಲ್ಲ ಅಂತಂದರೆ ಇನ್ನೂ ಒಂದು ಡಯಾಗ್ನೋಸ್ಟಿಕ್ ಹಿಸ್ಟೋಲ್ಯಾಪ್ರೋಸ್ಕೋಪಿ ಅಂತ ಮಾಡ್ತೀವಿ. ಅಂಥ ಸೌಲಭ್ಯನೂ ನಮ್ಮಲ್ಲಿ ಇದೆ. ನಮ್ಮಲ್ಲಿ OT ಸೌಲಭ್ಯ ತುಂಬ ಚೆನ್ನಾಗಿದೆ. ಸೊ ಇದೆಲ್ಲ ಆದಮೇಲೆ ಮಕ್ಕಳು ಆಗಲಿಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ಅವರಿಗೆ ಶುಗರ್ BP ಬರೋವಂಥ ಚಾನ್ಸಸ್ ಎಲ್ಲ ಇರೋದಕ್ಕೆ ಎಂಡೋಕ್ರೈನಾಲಜಿಸ್ಟ್ಗೆ ರೆಫರ್ ಮಾಡೋವಂಥ ಸೌಲಭ್ಯನೂ ನಮ್ಮಲ್ಲಿ ಇದೆ. ನಮ್ಮ OT ಸೌಲಭ್ಯನೂ ತುಂಬ ಚೆನ್ನಾಗಿದೆ, ಮತ್ತು ನಮ್ಮ OPD ಫೆಸಿಲಿಟೀಸು ತುಂಬ ಚೆನ್ನಾಗಿದೆ. ಸೊ ನೀವು ಬೇರೆ ಆಸ್ಪತ್ರೆಗೆ ಹೋಗೋಕ್ಕಿಂತ ನಮ್ಮ ಆಸ್ಪತ್ರೆ ಇಲ್ಲೇ ಹತ್ರ ಇರೋದ್ರಿಂದ, ಪ್ಲಸ್ ಎಲ್ಲ ಫೆಸಿಲಿಟೀಸು ಇರೋದ್ರಿಂದ ಇಲ್ಲಿಗೆ ಬರೋದು ತುಂಬಾ ಬೆಟರ್ ಅಂತ ಹೇಳ್ತೀನಿ. ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ನಮ್ಮ ಆಸ್ಪತ್ರೆಗೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕು ಮತ್ತು ಏನೇನು ಮಾಡರ್ನ್ ಫೆಸಿಲಿಟೀಸ್ ಬೇಕು ಎಲ್ಲದನ್ನು ಒದಗಿಸಿ ಕೊಟ್ಟಿದ್ದಾರೆ. ನಮ್ಮ ಆಸ್ಪತ್ರೆಯಲ್ಲಿರೋ ಸರ್ವಿಸಸ್ ಮತ್ತು ಫೆಸಿಲಿಟೀಸ್ನ ನೀವು ಯುಟಿಲೈಸ್ ಮಾಡ್ಕೊಳ್ಬಹುದು. ಆರೋಗ್ಯ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ಆದಿಚುಂಚನಗಿರಿ ಹಾಸ್ಪಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ತಪ್ಪದೇ ಫಾಲೋ ಮಾಡಿ.